ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಎಲ್ಲಿ ದಾಳಿ ಮಾಡಿಬಿಡುತ್ತೋ ಅನ್ನೋ ಭಯದಲ್ಲೇ ಇದ್ದಬದ್ದ ರಾಷ್ಟ್ರಗಳ ಕೈಕಾಲು ಹಿಡಿತಾ ಇರುವ ಪಾಕಿಸ್ತಾನ ತನ್ನ ಉದ್ದಟತನ ಮಾತ್ರ ಬಿಡ್ತಾ ಇಲ್ಲ. ಇದೀಗ ಯಶಸ್ವಿಯಾಗಿ 450 ಕಿಲೋಮೀಟರ್ ರೇಂಜ್ನ ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆ ನಡೆಸಿದೀವಿ ಅಂತ ಜಗತ್ತಿಗೆ ಹೇಳಿಕೊಂಡಿದೆ. ಅಬ್ದಾಲಿ ವೆಪನ್ ಸಿಸ್ಟಮ್ ಅನ್ನೋದು ಈ ಮಿಸೈಲ್ ಹೆಸರು. ಇದನ್ನ ಖುದ್ದು ನಾವೇ ತಯಾರಿಸಿಕೊಂಡಿದೀವಿ, ಡಿಸೈನ್ ಮಾಡಿದೀವಿ ಅಂತ ಪಾಕ್ ಹೇಳ್ಕೊಂಡಿತ್ತು. ಇದೀಗ ಎಕ್ಸಸೈಸ್ ಇಂಡಸ್ ಅನ್ನೋ ಸೇನಾಭ್ಯಾಸದ ಭಾಗವಾಗಿ ಇಂಡಸ್ ರಿವರ್, ಸಿಂಧು ನದಿ ಹೆಸರನ್ನ ಇಟ್ಟಿದ್ದಾರೆ. ಅದರ ಭಾಗವಾಗಿ ಈ ಮಿಸೈಲ್ ಟೆಸ್ಟ್ ನಡೆಸಲಾಗಿದೆ ಅಂತ ಪಾಕಿಸ್ತಾನಿ ಮೀಡಿಯಾಗಳು ರಿಪೋರ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಸೋನ್ ಮಿಯಾನಿ ರೇಂಜ್ನಲ್ಲಿ ಪಾಕಿಸ್ತಾನ ಸೇನೆಯ ಆರ್ಮಿ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ASFC ಇದರ ಟೆಸ್ಟಿಂಗ್ ನಡೆಸಿದೆಯಂತೆ. ಇದಕ್ಕೆ ರಿಯಾಕ್ಟ್ ಮಾಡಿದೆ ಭಾರತ. ಪಾಕಿಸ್ತಾನ ಮಿಸೈಲ್ ಟೆಸ್ಟ್ ಮಾಡುತ್ತೆ ಅಂತ ನಮಗೆ ಮೊದಲೇ ಗೊತ್ತಿತ್ತು, ನಾವು ಅದನ್ನು ನಿರೀಕ್ಷೆ ಮಾಡ್ತಾ ಇದ್ವಿ. ಇದೊಂದು ಪ್ರಚೋದನಕಾರಿ ಹಾಗೂ ಉದ್ವಿಗ್ನತೆಯನ್ನು ಇನ್ನಷ್ಟು ಹೆಚ್ಚು ಮಾಡೋ ನಡೆ ಅಂತ ನಾವು ಪರಿಗಣಿಸ್ತೀವಿ ಅಂತ ಭಾರತ ಕೂಲ್ ರಿಯಾಕ್ಷನ್ ಕೊಟ್ಟಿದೆ. ಮತ್ತೊಂದು ಕಡೆ ಭಾರತೀಯ ಸೇನೆ ಕೂಡ ಸೇನಾ ಸಾಮರ್ಥ್ಯವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳೋ ಕಡೆ ಹೆಜ್ಜೆ ಹಾಕಿದೆ. ನೆಕ್ಸ್ಟ್ ಜನರೇಷನ್ನ ಶೋಲ್ಡರ್ ಫೈರ್ಡ್ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಪ್ರೊಡ್ಯೂಸ್ ಮಾಡೋಕೆ ಟೆಂಡರ್ ಕರೆದಿದೆ. ಅಂದ್ರೆ ಕಡಿಮೆ ತೂಕದ ಗೈಡೆಡ್ ಕ್ಷಿಪಣಿ ಲಾಂಚರ್ಗಳನ್ನ ಹೆಗಲ ಮೇಲೆ ಇಟ್ಕೊಂಡು ಹೊಡೆಯೋ ರೀತಿಯಲ್ಲಿ, ಇಲ್ಲಿಟ್ಕೊಂಡು ಹಾರಿಸೋ ರೀತಿಯಲ್ಲಿ, ಆ ರೀತಿಯ ಆಯುಧ, ಕಡಿಮೆ ಎತ್ತರದಲ್ಲಿ ಹಾರಾಡೋ ಶತ್ರುಗಳ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್ ಹಾಗೂ ಡ್ರೋನ್ಗಳನ್ನು ಹೊಡೆದುರುಳಿಸೋಕೆ ಬಳಸಲಾಗುತ್ತೆ. ಈಗ ಇದಕ್ಕೆ ಬೇಕಾದ 48 ಲಾಂಚರ್ಗಳು ಹಾಗೂ 85 ಮಿಸೈಲ್ಗಳು ಸೇರಿದಂತೆ ಇನ್ನಿತರ ಕೆಲ ಶಸ್ತ್ರಾಸ್ತ್ರಗಳ ತಯಾರಿಕೆಗೆ ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಟೆಂಡರ್ ಕರೆಯಲಾಗಿದೆ. ಏನು ಪಾಕ್ನೊಂದಿಗೆ ವ್ಯಾಪಾರ ನಿಲ್ಲಿಸುವುದಾಗಿ ಘೋಷಿಸಿದ ಬೆನ್ನಲ್ಲೇ ಅಲ್ಲಿಂದ ಆಮದಾಗೋ ಎಲ್ಲ ವಸ್ತುಗಳ ಮೇಲೆ ಭಾರತ ಬ್ಯಾನ್ ಹೇರಿದೆ. ಮೇ 2ರಿಂದಲೇ ಈ ಕ್ರಮ ಜಾರಿಯಾಗಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಅಂದಹಾಗೆ ಪಾಕ್ನಿಂದ ಭಾರತಕ್ಕೆ ಒಂದಷ್ಟು ಫಾರ್ಮಾ ಸೆಕ್ಟರ್ನಲ್ಲಿ ಬಳಸುವ ಇಂಗ್ರೀಡಿಯೆಂಟ್ಸ್, ಹಣ್ಣು, ಅಲ್ಪ ಸ್ವಲ್ಪ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಹಾಗೂ ಕೃಷಿ ಸಲಕರಣೆಗಳು ಆಮದು ಆಗ್ತಾ ಇದ್ವು. 2019ರ ಪುಲ್ವಾಮಾ ದಾಳಿ ನಂತರ ಎರಡೂ ರಾಷ್ಟ್ರಗಳ ನಡುವಿನ ವ್ಯಾಪಾರ ಆಲ್ಮೋಸ್ಟ್ ನಿಂತು ಹೋಗಿತ್ತು. 2024ರ ಏಪ್ರಿಲ್ನಿಂದ ಈ ವರ್ಷ ಜನವರಿವರೆಗೆ ಸುಮಾರು 3.55 ಕೋಟಿ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿತ್ತು ಅಷ್ಟೇ. ಈಗ ಭಾರತದ ಈ ಕ್ರಮದಿಂದಾಗಿ ಅದು ನಿಂತಿದೆ. ಮೊದಲೇ ಆರ್ಥಿಕ ಕುಸಿತ ಕಾಣ್ತಿರೋ ಪಾಕಿಸ್ತಾನಕ್ಕೆ ಮತ್ತೊಂದು ಪೆಟ್ಟು ಕೊಟ್ಟಂತಾಗಿದೆ. ಏನೋ ಪಾಕ್ನಿಂದ ಬರೋ ಮೇಲ್ ಸೇರಿದಂತೆ ಎಲ್ಲ ಪಾರ್ಸೆಲ್ಗಳನ್ನು ಭಾರತದಲ್ಲಿ ಬ್ಯಾನ್ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಬೆದರಿಕೆಗಳನ್ನು ಹಿಮ್ಮೆಟ್ಟಿಸೋಕೆ ಭಾರತೀಯ ನೌಕಾಪಡೆ ಮತ್ತೆ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ. ಡಿಸ್ಟ್ರಾಯರ್ INS ಕೋಲ್ಕತ್ತಾ, ಧ್ರುವ್ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ALH ಮತ್ತು ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮರೀನ್ ಫೋಟೋವನ್ನು ಹಂಚಿಕೊಂಡಿದೆ. ಜೊತೆಗೆ ಟ್ರೈಡೆಂಟ್ ಆಫ್ ನೇವಲ್ ಪವರ್ ಅಬೌವ್, ಬಿಲೋ ಅಂಡ್ ಅಕ್ರಾಸ್ ಅಂತ ಪವರ್ಫುಲ್ ಕ್ಯಾಪ್ಷನ್ ಹಾಕಿದೆ. ಅಂದರೆ ಭಾರತದ ನೌಕಾ ಶಕ್ತಿಯನ್ನ ಈ ಡಿಸ್ಟ್ರಾಯರ್, ಹೆಲಿಕಾಪ್ಟರ್ ಮತ್ತು ಸಬ್ಮರೀನ್ನ ತ್ರಿಶೂಲಕ್ಕೆ ಹೋಲಿಸಿದೆ. ಅಂದರೆ 3 ರೀತಿಯಲ್ಲೂ ಕೂಡ ನಾವು ರೆಡಿ ಇದ್ದೀವಿ ಹೊಡೆಯೋಕೆ ಅಂತ. ಏನೋ ಈ ಕಾಶ್ಮೀರ ದಾಳಿ ವಿಚಾರವಾಗಿ NIA ತನಿಖೆ ವೇಳೆ ಆಘಾತಕಾರಿ ವಿಚಾರ ಹೊರಬಿದ್ದಿದೆ. ಪಹಲ್ಗಾಮ್ ದಾಳಿಗೂ 15 ದಿನ ಮುಂಚೆಯಷ್ಟೇ ಅಲ್ಲಿ ಅಂಗಡಿ ಓಪನ್ ಮಾಡಿದ ಸ್ಥಳೀಯರೊಬ್ಬರು, ಗಮನ ಕೊಟ್ಟು ಕೇಳಿ, ಪಹಲ್ಗಾಮ್ ದಾಳಿಗೂ 15 ದಿನ ಮುಂಚೆಯಷ್ಟೇ ಬಂದು ಅಂಗಡಿ ಹಾಕೊಂಡಿದ್ರು. ಆದರೆ ದಾಳಿ ದಿನ ಅಂಗಡಿಯನ್ನು ಕ್ಲೋಸ್ ಮಾಡಿದ್ರು ಅಂತ ಗೊತ್ತಾಗಿದೆ. ಹೀಗಾಗಿ ಆ ವ್ಯಕ್ತಿಯನ್ನು ಕರೆಸಿ ಇದರ ಬಗ್ಗೆ ನಿಮಗೇನು ಮಾಹಿತಿ ಇತ್ತು ಹೇಳಿ ಅಂತ NIA ಕೇಳ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ದಾಳಿಯ ಭಯ ಎದೆಯಲ್ಲಿ ಕಾಡ್ತಾ ಇದ್ರೂ ಕೂಡ ಭಾರತಕ್ಕೆ ಬೆದರಿಕೆ ಹಾಕೋದನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ ಅವರು. ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಭಾರತಕ್ಕೆ ಹೊಸ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿಂಧೂ ನದಿ ನೀರು ಡೈವರ್ಟ್ ಮಾಡೋಕೆ ಯಾವುದೇ ರೀತಿಯ ಸ್ಟ್ರಕ್ಚರ್ ನಿರ್ಮಾಣ ಮಾಡಿದ್ರೆ, ಸಿಂಧೂ ನದಿ ಒಪ್ಪಂದವನ್ನು ಉಲ್ಲಂಘಿಸಿದ್ರೆ ಚೆನ್ನಾಗಿರೋದಿಲ್ಲ. ಅದನ್ನು ನಾವು ಭಾರತದ ಆಕ್ರಮಣಕಾರಿ ಹೆಜ್ಜೆ ಅಂತ ಪರಿಗಣಿಸ್ತೀವಿ. ಅಲ್ಲಿ ಏನೇ ನಿರ್ಮಾಣ ಮಾಡಿದ್ರು ಧ್ವಂಸ ಮಾಡ್ತೀವಿ. ಯಾಕಂದರೆ ಆಕ್ರಮಣಕಾರಿ ಹೆಜ್ಜೆ ಅಂದರೆ ಕೇವಲ ಫಿರಂಗಿಗಳು ಮತ್ತು ಗುಂಡು ಹಾರಿಸೋದು ಮಾತ್ರ ಅಲ್ಲ, ಅದಕ್ಕೆ ಬೇರೆ ಮುಖಗಳಿವೆ. ಅದರಲ್ಲಿ ಒಂದು ಮುಖ ನೀರು ಹರಿಯೋದನ್ನು ಬ್ಲಾಕ್ ಮಾಡೋದು. ಇದರಿಂದ ಸಾಕಷ್ಟು ಜನ ಹಸಿವು, ಬಾಯಾರಿಕೆಯಿಂದ ಪ್ರಾಣ ಕಳ್ಕೊಳ್ತಾರೆ ನೋಡಿ ಅಂತೆಲ್ಲ ಕೂಗಾಡಿದ್ದಾರೆ.
ಅಲ್ಲದೆ ಸದ್ಯಕ್ಕೆ ನಾವು ಸಿಂಧೂ ನದಿ ಒಪ್ಪಂದ ಕುರಿತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಧ್ವನಿ ಎತ್ತುತ್ತೇವೆ, ಸಂಬಂಧಪಟ್ಟ ಸಂಸ್ಥೆಗಳನ್ನು ಸಂಪರ್ಕಿಸಿ ಕಳವಳ ಹೇಳ್ತೀವಿ, ಭಾರತ ಅಷ್ಟು ಸುಲಭವಾಗಿ ಒಪ್ಪಂದವನ್ನು ಉಲ್ಲಂಘನೆ ಮಾಡೋಕ್ಕಾಗಲ್ಲ ಅಂತೆಲ್ಲ ಮಾತಾಡಿದ್ದಾರೆ. ಜೊತೆಗೆ PM ನರೇಂದ್ರ ಮೋದಿ ಮೇಲೂ ಕೂಡ ಆಸಿಫ್ ಕಿಡಿಕಾರಿದ್ದಾರೆ. ತಮ್ಮ ರಾಜಕೀಯ ಲಾಭಕ್ಕಾಗಿ ಮೋದಿ ದೊಡ್ಡ ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಭಾರತ ನಮಗೆ ಪ್ರಚೋದನೆ ಕೊಡೋದು ಮುಂದುವರೆಸಿದೆ, ಆದರೆ ಪಾಕಿಸ್ತಾನ ಪ್ರತೀಕಾರದ ಕ್ರಮ ಮಾತ್ರ ತಗೊಳ್ಳುತ್ತೆ ನಮ್ಮ ಮೇಲೆ ಆಕ್ಷನ್ ತಗೊಂಡ್ರೆ ಅಂತ ಹೇಳಿದೆ. ಇದಕ್ಕೀಗ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹನವಾಜ್ ಹುಸೇನ್ ರಿಯಾಕ್ಟ್ ಮಾಡಿದ್ದಾರೆ. ಇವೆಲ್ಲ ಬರೀ ಪೊಳ್ಳು ಬೆದರಿಕೆಗಳಷ್ಟೇ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ ಭಾರತದಲ್ಲಿ ತನ್ನ ಗೂಢಚರ್ಯೆಯನ್ನು ಮುಂದುವರೆಸಿದೆ. ತನ್ನ ಏಜೆಂಟ್ಗಳನ್ನು ಬಳಸಿ ಕಾರವಾರದ ಕದಂಬ ನೌಕಾನೆಲೆಯ ಯುದ್ಧ ನೌಕೆಗಳು ಮತ್ತು ವಿಶಾಖಪಟ್ಟಣಂನಲ್ಲಿರೋ ನೌಕೆಗಳ ಮಾಹಿತಿ ಪಡೆಯೋಕೆ ಪ್ರಯತ್ನ ಪಟ್ಟಿದೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಭಾರತೀಯ ನೌಕಾಪಡೆ ಅಧಿಕಾರಿಗಳ ಹೆಸರನ್ನು ಬಳಸಿ INS ವಿಕ್ರಾಂತ್, INS ವಿಕ್ರಮಾದಿತ್ಯ, INS ಸುಭದ್ರ ಮುಂತಾದ ನೌಕೆಗಳ ಮಾಹಿತಿ ಪಡೆಯೋಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಬಗ್ಗೆ ನೌಕಾದಳದ ಸಿಬ್ಬಂದಿ ಮೇಲಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಕೆಲ ಅಧಿಕಾರಿಗಳನ್ನ ಹನಿ ಟ್ರ್ಯಾಪ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಟ್ಟಿರುವುದು ಬೆಳಕಿಗೆ ಬಂದಿದೆ. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ನೌಕಾದಳದ ಯಾವ ಮಾಹಿತಿನೂ ಕೊಡದಂತೆ ಸಂಬಂಧಪಟ್ಟ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಈ ಬಗ್ಗೆ ಕಾರವಾರದ ನೌಕಾದಳದ ಅಧಿಕಾರಿಗಳ ಗ್ರೂಪ್ನಲ್ಲಿ ಸಂದೇಶ ಹಾಕಿದ್ದು ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸಲಾಗಿದೆ. ಮತ್ತೊಂದು ಕಡೆ ಚೆನ್ನೈ ಏರ್ಪೋರ್ಟ್ ಅಧಿಕಾರಿಗಳಿಗೆ ಉಗ್ರರ ಬಗ್ಗೆ ಹುಸಿ ಮಾಹಿತಿ ಬಂದಿದೆ, ಫೇಕ್ ನ್ಯೂಸ್ ಬಂದಿದೆ. ಶ್ರೀಲಂಕನ್ ಏರ್ಲೈನ್ಸ್ ವಿಮಾನ UL-122ನಲ್ಲಿ LET ಉಗ್ರ ಸಂಘಟನೆಯ ಉಗ್ರರಿದ್ದಾರೆ. ಇವರು ಚೆನ್ನೈನಿಂದ ಶ್ರೀಲಂಕಾಗೆ ರೀಚ್ ಆಗಿದ್ದಾರೆ ಅಂತ ಚೆನ್ನೈ ಏರ್ಪೋರ್ಟ್ ಅಧಿಕಾರಿಗಳಿಗೆ ಇಮೇಲ್ ಕಳಿಸಲಾಯಿತು. ಕೂಡಲೇ ಚೆನ್ನೈ ಅಧಿಕಾರಿಗಳು ಶ್ರೀಲಂಕಾಗೆ ಅಲರ್ಟ್ ಕೊಟ್ಟರು. ಶ್ರೀಲಂಕಾದಲ್ಲಿ ಕೊಲಂಬೋದ ಬಂಡಾರನಾಯಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ವಿಮಾನವನ್ನು ಚೆಕ್ ಮಾಡಲಾಗಿದೆ. ಆದರೆ ಯಾವುದೇ ರೀತಿಯ ಶಂಕಿತ ಉಗ್ರರು ಪತ್ತೆ ಆಗಿಲ್ಲ. ಆಮೇಲೆ ಇದೊಂದು ಫೇಕ್ ಕರೆ ಅಂತ ಕನ್ಫರ್ಮ್ ಆಗಿದೆ. ಮತ್ತೊಂದು ಕಡೆ ವಿಶ್ವಸಂಸ್ಥೆಯಲ್ಲಿನ ಪಾಕಿಸ್ತಾನದ ಕಾಯಂ ಪ್ರತಿನಿಧಿ ಆಸಿಮ್ ಇಫ್ತಿಕಾರ್ ಅಹಮದ್ ಭಾರತ ದಾಳಿ ಮಾಡೇ ಮಾಡುತ್ತೆ ಅಂತ ಹೇಳಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಭಾರತ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದೆ, ಅಸ್ಥಿರಗೊಳಿಸೋಕೆ ಕ್ರಮ ತಗೊಳ್ತಾ ಇದೆ. ಇದರಿಂದ ಪ್ರಚೋದನಕಾರಿ ವಾತಾವರಣ ಸೃಷ್ಟಿಯಾಗಿದೆ. ಇಂತಹ ಸಮಯದಲ್ಲಿ ಭಾರತ ಆದಷ್ಟು ಬೇಗ ಪಾಕ್ ಮೇಲೆ ದಾಳಿ ಮಾಡೇ ಮಾಡುತ್ತೆ, ಈ ಕುರಿತು ನಮಗೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಸಿಂಧೂ ನದಿ ನೀರನ್ನು ಸ್ಥಗಿತಗೊಳಿಸೋ ಭಾರತದ ನಿರ್ಧಾರ ಯುದ್ಧ, ಅದು ಆಕ್ಟ್ ಆಫ್ ವಾರ್, ಇದಕ್ಕೆ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತೆಲ್ಲ ಅಗೇನ್ ಪಾಕಿಸ್ತಾನ ಏನು ಹಾಡ್ತಾ ಇದೆಯೋ ಮತ್ತೆ ಇವರು ವಿಶ್ವಸಂಸ್ಥೆಯಲ್ಲಿ ಅದನ್ನು ಹಾಡ್ಬಿಟ್ಟಿದ್ದಾರೆ. ಏನೋ ಭಾರತ ಪಾಕ್ ನಡುವಿನ ಉದ್ವಿಗ್ನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಖಾನ್ ಫುಲ್ ರೊಚ್ಚಿಗೆದ್ದು ಮಾತನಾಡಿದ್ದಾರೆ. ನಾನು ಹೋಗ್ತೀನಿ, ನಾನು ಇಲ್ಲಿಗೆ ಫುಲ್ ಎಲ್ಲ ಕಟ್ಕೊಂಡು ಸ್ಫೋಟಕಗಳನ್ನು ಕಟ್ಕೊಂಡು ಆತ್ಮಾಹುತಿ ದಾಳಿಕೋರನಾಗಿ ಹೋಗ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಹೊಡೆಯಕ್ಕೆ ಹೋಗ್ತಾರಂತೆ. ಅಲ್ಲದೆ ನಾವು ಭಾರತೀಯರು, ಹಿಂದೂಸ್ತಾನಿಗಳು, ನಮಗೂ ಪಾಕು ಯಾವುದೇ ರೀತಿ ಸಂಬಂಧ ಇಲ್ಲ, ಪಾಕ್ ವಿರುದ್ಧ ಯುದ್ಧಕ್ಕೆ ನಾನೇ ಹೋಗ್ತೀನಿ ಬೇಕಾದ್ರೆ ಅಂತ ಹೇಳಿದ್ದಾರೆ. ತಮಾಷೆ ಅಲ್ಲರಿ, ನಿಜವಾಗ್ಲೂ ನನ್ನ ದೇಶಕ್ಕೆ ನನ್ನ ಅಗತ್ಯ ಇದ್ರೆ ನಾನು ಹೋಗ್ತೀನಿ. PM ಮತ್ತು ಅಮಿತ್ ಶಾ ಅವರು ನನ್ನನ್ನು ಕಳಿಸ್ಲಿ, ನನಗೆ ಫುಲ್ ಕಟ್ಕೊಂಡ್ಬಿಟ್ಟು ನಾನೇ ಹೋಗಿ ಡಮ್ ಅನ್ಸ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಜಮೀರು ಹಿಂಗೂ ಹೇಳ್ಬೋದಾಗಿತ್ತು, ಒಂದು ಶಸ್ತ್ರ ಕೊಡಿ, ನಾನು ಹೋಗಿ ನನಗೆ ಎಷ್ಟಾಗುತ್ತಷ್ಟು ಫೈಟ್ ಮಾಡ್ತೀನಿ ಅಂತ. ಅದು ಬಿಟ್ಟು ಆತ್ಮಹತ್ಯೆ ದಾಳಿಕೋರ್ ಅಂತ ಹೋಗಿ ಡಮ್ ಅನ್ಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂತ ಐಡಿಯಾ ಯಾಕೆ ಬರುತ್ತೆ ಇವರಿಗೆ ಅಂತ ಗೊತ್ತಾಗ್ಲಿಲ್ಲ. ಏನೋ ಗೋವಾದ ಶಿರ್ಗಾಂವ್ ಗ್ರಾಮದ ಲೈರಾಯ್ ದೇವಿ ದೇಗುಲದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಕನಿಷ್ಠ 7 ಜನರ ಪ್ರಾಣ ಹೋಗಿದೆ, 80 ಮಂದಿ ಗಾಯಗೊಂಡಿದ್ದಾರೆ. ಮಂದಿರದ ವಾರ್ಷಿಕ ಜಾತ್ರೆಯಲ್ಲಿ ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದ 30-40 ಸಾವಿರ ಜನ ಸೇರ್ಕೊಂಡಿದ್ರು. ಅನೇಕರು ದೇವಸ್ಥಾನದ ಬಳಿ ಇಳಿಜಾರಿನಲ್ಲಿ ನಿಂತ್ಕೊಂಡಿದ್ರು. ನೂಕುನುಗ್ಗಲುಂಟಾಗಿ ಒಬ್ಬರ ಮೇಲೊಬ್ಬರು ಬಿದ್ದು ಈ ರೀತಿ ಅನಾಹುತ ಆಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸರು 8 ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತರನ್ನ ಕಿನ್ನಿ ಪದವು ನಿವಾಸಿಗಳಾದ ಅಬ್ದುಲ್ ಸಫ್ವಾನ್, ಶಾಂತಿ ಗುಡ್ಡೆ ಅನ್ನೋ ಜಾಗದ ನಿಯಾಜ್, ಕೆಂಜಾರು ಅನ್ನೋ ಜಾಗದ ಮೊಹಮ್ಮದ್ ಮುಜ್ಮಿಲ್, ಕಳವಾರು ಕುರ್ಸುಗುಡ್ಡೆ ಅನ್ನೋ ಜಾಗದ ಕಲಂದರ್ ಶಫಿ, ಜೋಕಟ್ಟೆ ಅನ್ನೋ ಜಾಗದ ಮೊಹಮ್ಮದ್ ರಿಜ್ವಾನ್, ಕಾಟಿಪಳ್ಳ ಮಂಗಳಪೇಟೆ ಅನ್ನೋ ಜಾಗದ ಅದಿಲ್ ಮೆಹರೂಪ್, ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ರಂಜಿತ್ ಮತ್ತು ನಾಗರಾಜ್ ಅಂತ ಗುರುತಿಸಲಾಗಿದೆ. ಇನ್ನು ಈ ಹಿಂದೆ ಹತ್ಯೆಗೀಡಾಗಿದ್ದ ಫಜಿಲ್ ತಮ್ಮ ಅದಿಲ್ ಮೆಹರೂಪ್ ಈ ಸುಹಾಸ್ ಶೆಟ್ಟಿ ಕೊಲೆಗೆ ಸಂಚು ರೂಪಿಸಿ 5 ಲಕ್ಷ ರೂಪಾಯಿ ಫಂಡಿಂಗ್ ಮಾಡಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಏನೋ ಚಿಕ್ಕಮಗಳೂರಿನ ಯುವಕರ ಬಂಧನವಾಗ್ತಿದ್ದ ಹಾಗೆ ಚಿಕ್ಕಮಗಳೂರಲ್ಲೂ ಕೂಡ ಪೊಲೀಸರು ಹೈ ಅಲರ್ಟ್ ಹಾಕಿದ್ದಾರೆ. ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಏನೋ ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕಾರದ ಪೋಸ್ಟ್ಗಳೆಲ್ಲ ಹೆಚ್ಚಾಗ್ತಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪ್ರಚೋದನಾತ್ಮಕ ಸಂದೇಶ ಹಂಚಿಕೊಂಡ ಆರೋಪದ ಮೇಲೆ ಮಂಗಳೂರು ಪೊಲೀಸರು 12 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಏನೋ ಸುಹಾಸ್ ಶೆಟ್ಟಿ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿದೆ. ಹೀಗಾಗಿ ಗೃಹ ಮಂತ್ರಿ ಪರಮೇಶ್ವರ್ ಮಂಗಳೂರಿಗೆ ಭೇಟಿ ನೀಡಿ ಪೊಲೀಸರೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ ಶುರು ಮಾಡೋದಾಗಿ ಘೋಷಿಸಿದ್ದಾರೆ.
ಕೋಮುವಾದಿ ಚಟುವಟಿಕೆ ಮಾಡೋರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಅಂತ. ಇನ್ನು ಬೆಂಗಳೂರಿನ ಸಂಗೀತ ಗೋಷ್ಠಿಯಲ್ಲಿ ಆದ ಕಿರಿಕಿರಿಯನ್ನ ಸೋನು ನಿಗಮ್ ಪಹಲ್ಗಾಮ್ ದಾಳಿಗೆ ಹೋಲಿಸಿದಕ್ಕೆ ಸಂಬಂಧಪಟ್ಟಂತೆ ವಿವಾದ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನನ್ನನ್ನ ಬೆದರಿಸಿದ್ರು, ಅವರು 4 ಜನ ನಿಂತ್ಕೊಂಡು ಗೂಂಡಾಗಳ ತರ ನನ್ನನ್ನ ಬೆದರಿಸ್ತಾ ಇದ್ರು. ಕನ್ನಡ ಹಾಡು ಹೇಳಿ ಅಂತ ಹೇಳೋದಕ್ಕೂ ಅಗ್ರೆಸಿವ್ ಆಗಿ ಬೆದರಿಸೋದಕ್ಕೂ ವ್ಯತ್ಯಾಸ ಇದೆ. ವೇದಿಕೆ ಕೆಳಗಡೆ 4-5 ಜನ ಗೂಂಡಾಗಳ ತರ ನಿಂತ್ಕೊಂಡಿದ್ರು. ಕನ್ನಡದಲ್ಲಿ ಹಾಡು ಹೇಳಿ ಅಂತ ಹೇಳೋದ್ರ ಬದಲಿಗೆ ಬೆದರಿಕೆ ಹಾಕಿ ನನಗೆ ಹೇಳ್ತಾ ಇದ್ರು. ಎಲ್ಲಿ ಹೋದ್ರೂ ಈ ತರ 4 ಜನ ಇದ್ದೇ ಇರ್ತಾರೆ, ಅಂತವರಿಗೆ ಅಲ್ಲೇ ಉತ್ತರ ಕೊಡಬೇಕಾಗಿತ್ತು. ಪಹಲ್ಗಾಮ್ನಲ್ಲಿ ಬ್ಯಾಂಡ್ ಕಳಚಿ ಶೂಟ್ ಮಾಡುವಾಗ ಭಾಷೆ ಕೇಳಿರ್ಲಿಲ್ಲ ಅನ್ನೋದನ್ನ ಅವರಿಗೆ ಹೇಳೋದು ಅನಿವಾರ್ಯವಾಗಿತ್ತು ಅಂತ ಸೋನು ನಿಗಮ್ ಹೇಳಿದ್ದಾರೆ. ಆದ್ರೆ ಇಂಥ ಕೆಲವರ ತಪ್ಪು ನಡವಳಿಕೆಯಿಂದ ಎಲ್ಲ ಕನ್ನಡಿಗರು ಕೆಟ್ಟವರು ಅಂತ ಭಾವಿಸಬಾರದು ಅಂತ ಕೂಡ ಸೋನು ನಿಗಮ್ ಹೇಳಿದ್ದಾರೆ. ಆ ಮೂಲಕ ಪಹಲ್ಗಾಮ್ ದಾಳಿ ವಿಚಾರವನ್ನ ತಾನು ತಂದಿದ್ದು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಈ ರೀತಿ ಭಾಷೆ ಅದು ಇದು ಅಂತ ಹೇಳಿ ಭಿನ್ನತೆ ಇರಬಾರದು, ಒಗ್ಗಟ್ಟಿರಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದು ಅನ್ನೋ ರೀತಿಯಲ್ಲಿ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ ಸೋನು ನಿಗಮ್. ಅಂದ ಹಾಗೆ ನಿಮ್ಗೆ ಗೊತ್ತಿರಬಹುದು, ಸೋನು ನಿಗಮ್ ಮುಂಗೋಪಿಯಂತೆ ಅಗ್ರೆಸಿವ್ ಆಗಿ ವರ್ತಿಸ್ಬಿಟ್ರು. ಕನ್ನಡದಲ್ಲಿ ಹಾಡು ಕೇಳೋದೇ ತಪ್ಪ, ಜೊತೆಗೆ ಅವರು ಪಹಲ್ಗಾಮ್ ದಾಳಿ ವಿಚಾರವನ್ನು ತರೋ ಮೂಲಕ ಕನ್ನಡಿಗರಿಗೆ ಅಪಮಾನ ಮಾಡಿದ್ದಾರೆ ಅಂತ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸ್ ಕಂಪ್ಲೇಂಟ್ ಕೂಡ ಅವ್ರ ಮೇಲೆ ಕೊಟ್ಟಿದ್ರು. ಅದಾದ ಬಳಿಕ ಸೋನು ನಿಗಮ್ ಈಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ಮಾಡಿದ್ದಾರೆ, ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಸದ್ಯ ಭಾರತ ಪ್ರವಾಸದಲ್ಲಿರೋ ಅಂಗೋಲಾ ಅಧ್ಯಕ್ಷ ಜೋವೋ ಮ್ಯಾನ್ಯುಯಲ್ ಗೋನ್ಕಾಲ್ವೆಸ್ ಲಾರೆಂಕೋ ಪಿಎಂ ಮೋದಿ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಪಿಎಂ ಮೋದಿ ಅಂಗೋಲಾ ಸೇನೆಯ ಅಭಿವೃದ್ಧಿಗಾಗಿ $200 ಮಿಲಿಯನ್ ಸಾಲವನ್ನು ಘೋಷಿಸಿದ್ದಾರೆ. ಇದೇ ವೇಳೆ ಮೋದಿ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಡಿಫೆನ್ಸ್ ಮತ್ತು ಸ್ಪೇಸ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಇಬ್ಬರು ನಾಯಕರು ಕೃಷಿ, ಟ್ರೆಡಿಷನಲ್ ಮೆಡಿಸಿನ್ ಮತ್ತು ಕಲ್ಚರಲ್ ಎಕ್ಸ್ಚೇಂಜ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಮಾಡೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಫೆಡರಲ್ ಎಲೆಕ್ಷನ್ ನಲ್ಲಿ ಆಡಳಿತಾರೂಢ ಲೇಬರ್ ಪಾರ್ಟಿ ಗೆಲುವು ಸಾಧಿಸಿದೆ. ಈ ಮೂಲಕ ನಿರಂತರ 2ನೇ ಬಾರಿಗೆ ಆಂಟನಿ ಅಲ್ಬನೇಸ್ ಆಸ್ಟ್ರೇಲಿಯಾದ ಪಿಎಂ ಆಗೋದು ಫಿಕ್ಸ್ ಆಗಿದೆ. ಒಟ್ಟು 150 ಸ್ಥಾನಗಳ ಪೈಕಿ ಇದುವರೆಗೆ 86 ಸ್ಥಾನಗಳಲ್ಲಿ ಲೇಬರ್ ಪಾರ್ಟಿ ಗೆದ್ರೆ, ಅತ್ತ ವಿರೋಧಿ ಲಿಬರಲ್ ನ್ಯಾಷನಲ್ ಒಕ್ಕೂಟ 40 ಸ್ಥಾನಗಳಲ್ಲಿ ಜಯಗಳಿಸಿದೆ. ಇನ್ನು 10 ಕ್ಷೇತ್ರಗಳಲ್ಲಿ ಪಕ್ಷೇತರರು ವಿಜಯಶಾಲಿಗಳಾಗಿದ್ದಾರೆ. ಖುದ್ದು ವಿಪಕ್ಷ ನಾಯಕ ಪೀಟರ್ ಡಟನ್ ಲೇಬರ್ ಪಾರ್ಟಿಯ ಅಲಿ ಫ್ರಾನ್ಸ್ ವಿರುದ್ಧ ಸೋಲನುಭವಿಸಿದ್ದಾರೆ. ಇನ್ನು ಅಲ್ಬನೀಸ್ ಮತ್ತೆ ಜಯಗಳಿಸಿದ್ದ ಹಾಗೆ ಅವರಿಗೆ ಪಿಎಂ ಮೋದಿ ವಿಶ್ ಮಾಡಿದ್ದಾರೆ. ಅಲ್ಲದೆ ನಿಮ್ಮ ಮುಂದಿನ ಅವಧಿಯಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ, ಭಾರತ ಆಸ್ಟ್ರೇಲಿಯಾ ಸಂಬಂಧವನ್ನ ಇನ್ನಷ್ಟು ಆಳ ಮಾಡೋಣ ಅಂತ ಪಿಎಂ ಮೋದಿ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.